ದಕ್ಷಿಣ ಭಾರತದ ದೇಗುಲಗಳಲ್ಲಿ ತಿರುಪತಿಗೆ ವಿಶೇಷ ಸ್ಥಾನ. ವಿಶ್ವದ ಅತ್ಯಂತ ಶ್ರೀಮಂತ ದೇಗುಲಗಳಲ್ಲಿ ಅದಕ್ಕೆ ಅಗ್ರಸ್ಥಾನ. ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿರುವ ಈ ಭೂವೈಕುಂಠದ ಇತಿಹಾಸ ಪೋರ್ಚುಗೀಸರ ಕಾಲಘಟ್ಟದಲ್ಲಿ ಹಿಂದೂಗಳ ಒಗ್ಗಟ್ಟಿಗೆ ಕಾರಣವಾದ ಅಭೂತಪೂರ್ವ ಸನ್ನಿವೇಶವನ್ನು ಆಗುಂಬೆ ನಟರಾಜರು ಇದೀಗ ಕಟ್ಟಿಕೊಡಲಿದ್ದಾರೆ. ತಿರುಪತಿ ದೇವಸ್ಥಾನ ಅಂದರೆ ಪ್ರತಿಯೊಬ್ಬ ಹಿಂದೂಗೂ ಒಂದು ಪವಿತ್ರವಾದ ಸ್ಥಳ, ಅದು ಪವಿತ್ರವಾದ ದೇವಸ್ಥಾನ. ಅದು ಎಲ್ಲ ಕಡೆಯಿಂದಲೂ ಬರ್ತಾರೆ. ಮತ್ತು ಅದಷ್ಟೇ ಐಶ್ವರ್ಯ ಕೂಡ ಇದೆ ಇಲ್ಲಿ. ಅಲ್ಲಿ ಹುಂಡಿಗೆ ಬೀಳೋಷ್ಟು ದುಡ್ಡು ಬೇರೆ ಯಾವ ದೇವಸ್ಥಾನದಲ್ಲೂ ಬೀಳೋದಿಲ್ಲ ಅಂತ ಅನಿಸುತ್ತೆ. ಅಷ್ಟು ಒಂದು ಪ್ರಖ್ಯಾತ, ಅಷ್ಟು ಎಲ್ಲ ರೀತಿಯಲ್ಲೂ ಪ್ರಖ್ಯಾತ. ದೊಡ್ಡದೊಂದು ಬೆಟ್ಟದ ಮೇಲೆ ಇರೋದು. ನಾನು ಸುಮಾರು ಸಣ್ಣಲ್ಲಿಂದನೂ ನಾವು ತಿರುಪತಿಗೆ ಒಂದು 4-5 ಸಲನಾರು ಹೋಗಿರ್ಬೋದು. ನಡ್ಕೊಂಡು ಕೂಡ ನಾನು ಬೆಟ್ಟ ಹತ್ತಿದ್ದೀನಿ. ಸೊ ಅದೊಂದಾದರೆ ನಾನೊಬ್ಬ ಇತಿಹಾಸದ ಮೇಲೆ ಬೆಳಕು ಚೆಲ್ಲೋ ಕೆಲಸ ಅಥವಾ ಇತಿಹಾಸದ ಬಗ್ಗೆ ಆಸಕ್ತಿ ಇರೋನಾದ್ದರಿಂದ ಈ ತಿರುಪತಿದು ಇತಿಹಾಸ ಬೇಕಾದಷ್ಟಿದೆ. ಅದ್ರ ಬಗ್ಗೆ ನಾನು ಮಾತಾಡ್ಕೋಲ್ಲ. ಆದರೆ ಒಂದೇ ಒಂದು ಸಂಗತಿ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾನು. ಅದನ್ನೇ ಇಟ್ಕೊಂಡು ನಾನೊಂದು ಲೇಖನ ಬರೆದೆ. ಅದು ಇದರಲ್ಲಿ ಬಂದಿದೆ, ಅದು ಸುಧಾ ಪತ್ರಿಕೆಯಲ್ಲಿ ಬಂತದ್ದು ಈಗಾಗಲೇ. ಸೊ ಅದರ ಆಧಾರದ ಮೇಲೆ ಈಗ ನಾನು ಮಾತಾಡ್ತಾ ಇದ್ದೇನೆ. ಶ್ರೀ ವೆಂಕಟೇಶ ಹರಿ ಹರಿ ಗೋವಿಂದ ಸಪ್ತಗಿರುಳ ಪೈ ವಿಲಸಿನ ಸ್ವಾಮಿ ಕಲಿಯುಗ ದೈವಮುವೇ ಬಾಲಾಜಿ ತಿರುಮಲ ವಾಸ ಶ್ರೀ ವೆಂಕಟೇಶ ತಿರುಮಲ ವಾಸ ಶ್ರೀ ವೆಂಕಟೇಶ ಹರಿ ಹರಿ ಏನಾಗಿದೆ ಈಗ ಆತಂಕವಾದಿಗಳ ಕಾಟ ಎಲ್ಲ ಈಗ ಬಹಳ ಆಗ್ತಾ ಇದೆಯಲ್ಲ. ಎಲ್ಲಾ ದೇಶದಲ್ಲೂ ಆತಂಕವಾದ ಟೆರರಿಸ್ಟ್ ಎಲ್ಲ ಕಡೆ ನುಗ್ಗಿದ್ದಾರೆ. ನಮ್ಮ ಗುಡಿಗಳು ಅದರಲ್ಲೂ ಗುಜರಾತ್ನ ಅಕ್ಷರಧಾಮ್ ಮೇಲೆ ನುಗ್ಗಿ ಅಲ್ಲಿ ರಕ್ತಪಾತ ಹರಿಸಿ ಎಲ್ಲ ಮಾಡಾಕ್ಬಿಟ್ರು. ಈ ನಮ್ಮ ಹಿಂದೂ ಗುಡಿಗಳಿಂದ ಮೊದಲಿಂದನೂ ಮುಸ್ಲಿಮ್ಸ್ ದಾಳಿ ಯಾವಾಗ ಶುರುವಾಯ್ತೋ ಆವಾಗಲಿಂದ ನಡ್ಕೊಂಡು ಬಂದೇ ಇರುತ್ತೆ. ಪ್ರಸಿದ್ಧ ಗುಡಿ ಗೋಪುರನ ಹಾಳು ಮಾಡಿಬಿಟ್ಟಿದ್ದಾರೆ. ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲೂ ಹಾಳು ಮಾಡಿದ್ದಾರೆ. ಪ್ರಸಿದ್ಧ ವಿಶ್ವನಾಥ ಗುಡಿ ಇದ್ರದ್ದು ಅದು ಹಾಳು ಮಾಡಿದ್ದಾರೆ. ಸೋಮನಾಥ್ ಹಾಳು ಮಾಡಿದ್ದಾರೆ. ಅದೆಲ್ಲ ಗೊತ್ತಿದ್ದ ವಿಷಯನೇ ಅದು. ಯಾಕಂದರೆ ಅದು ಅವರ ಧರ್ಮದಲ್ಲಿ ಹೇಳ್ತದೆ ಗುಡಿ ಗೋಪುರನ ನಾಶ ಮಾಡೋ, ಅದ್ರ ಬಗ್ಗೆ ಒಬ್ಬನೇ ದೇವ್ರನ್ನ ನಾವು ಮಾಡಬೇಕು ಹಾಗೆ ಹೇಗೆ ಅಂತ. ಅದು ಇಲ್ಲಿ ಈಗೇನಾಗಿದೆ, ನನಗೇನಿಸ್ತು ಅಂದರೆ ಇಷ್ಟೊಂದು ನಾಶ ಆಗ್ತಾ ಇದ್ರು ಕೂಡ, ಇಷ್ಟೊಂದು ಗುಡಿ ಮೇಲೆ ಆಕ್ರಮಣ ಆಗ್ತಾ ಇದ್ರು ಕೂಡ ನಾವು ಯಾಕೆ ಇನ್ನೂ ಎಚ್ಚೆತ್ಕೊಂಡಿಲ್ಲ, ಅದ್ರ ರಕ್ಷಣೆಗೆ ನಾವು ಯಾಕೆ ಏನು ಮಾಡ್ತಾ ಇಲ್ಲ ಅನ್ನೋದು ಮನಸ್ಸು ಬಂತು ನನಗೆ. 15ನೇ ಶತಮಾನದಲ್ಲಿ ತಿರುಪತಿಯಲ್ಲಿ ಒಂದು ಚಾರಿತ್ರಿಕ ಘಟನೆ ನಡೀತದೆ. ಅದನ್ನು ಉದಾಹರಣೆ ತಿಳಿದ್ರೆ, ಆ ಇತಿಹಾಸಕಾರ ಏನ್ ಬರೀತಾನೆ ಅಂತಂದ್ರೆ, ಇಲ್ಲಿನ ತಿರುಪತಿ ಅಥವಾ ತಿರುಮಲ ಅಲ್ಲಿದ್ದ ಜನಗಳು ಒಂದು ಅವರ ಹಿಡಿ ಮುಷ್ಟಿನಲ್ಲಿ ಪ್ರತಿಯೊಬ್ಬರು ಒಂದು ಮುಷ್ಟಿ ಮಣ್ಣನ್ನು ತೆಗೆದುಕೊಂಡು ಯಾರೇ ವಿರೋಧಿಗಳು ಬಂದ್ರೆ ಅವ್ರನ್ನ ಎದುರಿಸ್ಲಿಕ್ಕೆ ಗುಂಡು, ತೋಪು, ಕತ್ತಿ ಏನು ಬೇಡ, ಮಣ್ಣು ತೆಗೆದುಬಿಟ್ಟು ಎರ್ತಿದ್ರೆ ಸಾಕು, ಅವ್ರು ಮುಳುಗೋಗ್ಬಿಡ್ತಾರೆ. ಅಷ್ಟು ಆ ಥರ ಕೂಡ ನಾವು ರಕ್ಷಿಸ್ಕೊಳ್ಬೋದು ನಮ್ಮ ಮನೆ ಮಠನೆಲ್ಲ. ಯಾಕಂದ್ರೆ ಅಷ್ಟು ಜನಸಂಖ್ಯೆ ಒಳ್ಳೆ ಜನ ಇಲ್ಲಿ ದೇಶ ಅಂತ ಅವನು ಉದಾಹರಣೆ ಕೊಟ್ಟಿದ್ದಾನೆ ಅವನು. ಇದು ಯಾಕೆ ಹೇಗೆ ಅಂತಂದ್ರೆ, ಈ ಪೋರ್ಚುಗೀಸರು ಬಂದು ಗೋವಾನ ಆಕ್ರಮಿಸ್ಕೊಂಡ್ಬಿಟ್ರು. ಈಗಾಗಲೇ 1543 ನಡೆದಿದ್ದು. ಸೊ ಈ ಪೋರ್ಚುಗೀಸರು ಆಕ್ರಮಿಸ್ಕೊಂಡ್ಮೇಲೆ ಗೋವಾದ ರಾಜ್ಯಪಾಲನ ಹೆಸರು ರಾಜ್ಯಪಾಲ ಒಬ್ಬ ಇರ್ತಾನೆ. ಅವನ ಹೆಸರು ಮಾರ್ಟಿನ್ ಅಫೆನ್ಸೋ ಡಿ ಸೌಜಾ ಅಂತ. ಅವನು ಗವರ್ನರ್ ಆಗಿನ ಮುನ್ನನೇ ನೌಕಾದಳದ ಮುಖ್ಯಸ್ಥ ಆಗಿರ್ತಾನೆ. ಸಿಕ್ಕಾಪಟ್ಟೆ ಅನುಭವ ಪಟ್ಟಿರ್ತಾನೆ. ಪುಟ್ಟ ರಾಜ್ಯ ಅದು, ಪುಟ್ಟ ರಾಷ್ಟ್ರ, ಪೋರ್ಚುಗಲ್ ರಾಷ್ಟ್ರ ಅದು. ಅಪಾರ ಹಣ ಖರ್ಚು ಮಾಡಿ ದೊಡ್ಡ ಸೈನ್ಯ ಕಟ್ಟಿ, ಬಲಿಷ್ಠ ನೌಕಾದಳ ಕಟ್ಟಿ ಹೊರದೇಶದಲ್ಲಿ ಕಾದಾಡಿ ಸಾಮ್ರಾಜ್ಯ ನಿರ್ಮಿಸುವ ಕಾರ್ಯಕ್ಕೆ ಅಪಾರ ಹಣ ಬೇಕೇ ಬೇಕಿತ್ತು, ದೋಟ್ಲೇ ಬೇಕಾಗಿತ್ತು. ಅವ್ರಿಗೆ ಹಣ ಇಲ್ಲದೆ ಯಾವ ಸೈನ್ಯನೂ ಆಗೋದಿಲ್ಲ, ಮಾಡೋಕ್ಕಾಗಲ್ಲ. ಆ ರಾಷ್ಟ್ರದಲ್ಲಿ ಅದು ಪುಟ್ಟ ರಾಷ್ಟ್ರ, ಅದರಲ್ಲಿಗೆ ಯಾವ ಥರನೂ ಅವರಿಗೆ ಸೌಕರ್ಯ ಇರಲಿಲ್ಲ ಹಣ ಮಾಡೋಕ್ಕೆ. ಅವರು ಸ್ವಂತವಾಗಿ ದುಡ್ದು ಒಂದು ದೊಡ್ಡ ಸೈನ್ಯ ಕಟ್ಟುವಷ್ಟು ಏನು ಸೌಕರ್ಯ ಇರಲಿಲ್ಲ, ಅವರಿಗೆ ಅನುಕೂಲ ಇರಲಿಲ್ಲ. ಅಂತ ಪುಟ್ಟ ರಾಷ್ಟ್ರ ಅದು.
ಆದರೆ ಅಷ್ಟು ಅಂತ ಒಂದು ಪುಟ್ಟ ರಾಜ್ಯ ಈ ವಿಶ್ವದಲ್ಲೆಲ್ಲ ಬಲಿಷ್ಠ ನೌಕಾಪಡೆ ಕಟ್ಕೊಂಡು ಇಂಗ್ಲಿಷ್ ನೋಡ್ತಾನೆ ಎಲ್ಲ ರಾಷ್ಟ್ರಗಳಲ್ಲೂ ಹೋಗಿ ಅವ್ರು ಕಾದಾಡಿ ಕಾನೂನಿ ಸ್ಥಾಪಿಸ್ಬಿಟ್ರು, ದೊಡ್ಡ ದೊಡ್ಡ ಇದನ್ನ ಸ್ಥಾಪಿಸ್ಬಿಟ್ರು ಅವರು. ಈಗ ಆ ಟೈಮ್ನಲ್ಲಿ ಏನಾಗ್ಬಿಡುತ್ತೆ, 1543 ಈ ಏನ್ ಮಾಡ್ತಾನೆ, ತಿರುಪತಿನಲ್ಲಿ ಬೇಕಾದ ಕ್ಷಣ ಇದೆ ಅಂತ ಗೊತ್ತಾಗ್ಬಿಡ್ತಾರೆ. ಸೊ ನಾವು ಈ ನೌಕಾ ಬಲನ ಚೆನ್ನಾಗಿ ನಾವು ಬಲಪಡಿಸ್ಬೇಕು ಅಂತಂದ್ರೆ, ನಾವು ಬಲಪಡಿಸಿ ಇನ್ನೂ ಇದಾಡಬೇಕು ಅಂದ್ರೆ ದುಡ್ಡಿನ ಹಣಕಾಸಿನ ಅವಶ್ಯಕತೆ ಇದ್ದೇ ಇದೆ. ಬರೀ ವ್ಯಾಪಾರ ಮಾಡ್ಕೊಂಡ್ರೆ ಏನ್ ಸಾಲದು, ಒಂದು ಲೂಟಿನ ಮಾಡಲೇಬೇಕು. ಅದು ಎಲ್ಲರೂ ಮಾಡಿದ್ದಾರೆ, ಭಾರತಕ್ಕೆ ಬಂದವರೆಲ್ಲ ಹಣದಾಸೆಗೆ ಲೂಟಿ ಮಾಡ್ಕೊಂಡೇ ಹೋಗಿರೋದು. ಇವ್ರೇನ್ ಮಾಡಿದವನು, ಒಂದು ಯಾಕೆ ನಾವು ತಿರುಪತಿನ ನಾವು ಆಕ್ರಮಿಸ್ಕೊಳ್ಬಾರ್ದು, ಯಾಕೆ ಲೂಟಿ ಹೊಡಿಬಾರ್ದು, ಯಾವಾಗ ನಮ್ಮ ದುಡ್ಡೆಲ್ಲ ಲೂಟಿ ಹೊಡೆದ್ರೆ ನಾವು ನಮ್ಮ ನೌಕಾಬಲನ ಬಲಿಷ್ಠ ಮಾಡ್ಬೋದು, ದೇಶ ಉದ್ಧಾರ ಆಗ್ತದೆ, ಆ ಥರ ಎಲ್ಲ ಯೋಚನೆ ಮಾಡ್ತಾನೆ ಅಂತವನು. ನೀವು ಗೋವಾದ ರಾಜ್ಯಪಾಲನೆಗೆ ಆದೇಶ ಬರ್ತದಂತ, ಅಲ್ಲಿಂದನೇ ಬಂದ್ಬಿಡುತ್ತೆ, ಅವ್ರಿಗೂ ಗೊತ್ತಾಗುತ್ತೆ ಲಿಸ್ಬನ್ನಲ್ಲಿ ವಿಷಯ ಎಲ್ಲ ತಿಳ್ಕೊಂಡು, ಹೌದು ಅಲ್ಲಿ ತಿರುಪತಿನಲ್ಲಿ ಹಣ ಇದೆ, ನಾವು ಅದನ್ನ ಆಕ್ರಮಿಸ್ಕೊಳ್ಳೋಣ, ಲೂಟಿ ಹೊಡಿಯೋಣ, ಅಲ್ಲಿಂದ ಹಣ ಸಂಪಾದನೆ ಮಾಡೋಣ ಅಂತ ಹೇಳಿ. ಸೊ ರಾಜ್ಯಪಾಲ ಡಿಸೌಜನ ಕಾರ್ಯವೈಖರಿಗೆ ಲಿಸ್ಬನ್ ಸರ್ಕಾರಕ್ಕೆ ಬೇಸರವಾಗಿತ್ತು. ಯಾಕಂದ್ರೆ ಅವನು ಬಹಳ ಬೇಜವಾಬ್ದಾರಿಯಿಂದ, ನಿರ್ಲಕ್ಷ್ಯದಿಂದ ಅವನು ಈಗಾಗಲೇ ಬೆಂಗಾಳದ ಐಶ್ವರ್ಯವನ್ನು ವಶ ಮಾಡ್ಕೊಳ್ಳದೆ ಅದನ್ನು ಬಿಟ್ಬಿಟ್ಟಂತೆ. ಅವಾಗ ಒಂದು ಪಟಾಂಡ್ರ ವಶ ಆಗೋಗ್ಬಿಡ್ತು. ಅವಾಗ ಅವ್ನು ಮಾಡ್ಬೋದಾಗಿತ್ತು, ಅಲ್ಲಿ ಆ ಬೆಂಗಾಳನ್ನ ಇಂಗ್ಲೀಷ್ ಅವ್ರು ಮಾಡ್ದಂಗೆ ಮಾಡ್ಬೋದಾಗಿತ್ತು. ಅಲ್ಲಿ ಫಸ್ಟ್ ಅವ್ರು ಹೋಗಲೇ ಇಲ್ಲ, ಅವನು ಆ ಕಡೆ ತಿರುಗಲೇ ಇಲ್ಲ ಅವನು. ಆದರೆ ಇಂಗ್ಲೀಷ್ ಅವ್ರು ಹೋದ್ರು, ಫ್ರೆಂಚ್ನವರು ಹೋದ್ರು, ಪೋರ್ಚುಗೀಸ್ ಅಲ್ಲಿ ತಲೆ ಹಾಕಲಿಲ್ಲ. ಅದಕ್ಕೆ ಅಲ್ಲಿ ಲಿಸ್ಬನ್ ಅಲ್ಲಿಗೆ, ಅಲ್ಲಿ ಮೇಲಧಿಕಾರಿಗಳಿಗೆ, ಅಲ್ಲಿ ಇವರಿಗೆ ಎಲ್ಲ ಭಾಳ ಬೇಸರ ಆಯ್ತಂತೆ. ಇವ್ನು ಏನು ಸುಮ್ಮನೆ ಗೋವಾದಲ್ಲಿ ಆರಾಮಾಗಿ ಕೂತ್ಬಿಟ್ನಲ್ಲ, ಇವ್ನು ಯಾಕೆ ಯುದ್ಧ ಮಾಡ್ತಾ ಇಲ್ಲ, ಯಾಕೆ ಆಕ್ರಮಣ ಮಾಡ್ತಾ ಇಲ್ಲ ಅಂತ ಹೇಳಿ ಇವ್ರೇನ್ ಮಾಡಿದ್ರು, ಸುಲಭವಾಗಿ ಎಲ್ಲ ಸಿಗೋ ಕಡೆ ಯಾಕೆ ನಾವು ಯುದ್ಧ ಮಾಡಿ ಆಕ್ರಮಣ ಮಾಡಿ ಹೊಡ್ಕೋಬಾರ್ದು, ಯುದ್ಧ ಮಾಡೋದು ಬೇಡ, ಟೆಂಪಲ್ಗಳಿದೆ, ಬೇಕಾದಷ್ಟು ದುಡ್ಡಿದೆ, ಅಲ್ಲಿ ಹೋಗಿ ಆಕ್ರಮಿಸ್ಕೊಳ್ಳಿ, ಹೊಡೀರಿ, ತಗೊಂಬನ್ನಿ ಅಂತ ಅವನು ಆಜ್ಞೆ ಕೊಡ್ತಾನೆ ಅಂದಾಗ. ಆರ್ಡರ್ ಬಂದ್ಬಿಡ್ತಾರೆ ಲಿಸ್ಬನ್ನಿಂದ, ನೀನು ಡಿಸೋಜಾಗೆ ನೋಡಪ್ಪ ತಿರುಪತಿ ಮೇಲೆ ಆಕ್ರಮಣ ಮಾಡೋ, ಅದಕ್ಕೆ ನಿನಗೆ 5 ಯುದ್ಧಕ್ಕೆ ಕಳಿಸ್ತೀವಿ, 3000 ಸೈನಿಕರನ್ನು ಕಳಿಸ್ತೀವಿ, 300 ಅಶ್ವ ಸೈನ್ಯ ದಳಗಳನ್ನು ಕಳಿಸ್ತೀವಿ, ಎಲ್ಲ ಕಳಿಸ್ತೀವಿ ಅಂತೇಳಿ ಸೆಪ್ಟೆಂಬರ್ 1, 1543 ಅವರಿಗೆ ಅಲ್ಲಿಗೆ ಬರ್ತದೆ, ಅಲ್ಲಿಗೆ ಗೋವಾಗೆ ಬಂದು ತಲುಪ್ತದೆ. ಸೊ ಡಿಸೋಜಾ ಏನೇನು ಮಾಡೋಂಗಿಲ್ಲ, ಆಜ್ಞೆ ಪಾಲಿಸಲೇಬೇಕು. ಅವನು ಸಣ್ಣ ಯುದ್ಧ ನೌಕೆಯೊಂದಿಗೆ ಗೋವಾದಿಂದ ಕೋರಮಂಡಲದ ಕರಾವಳಿಯ ಸ್ಯಾಂಥೋಮ್, ಮಡ್ರಾಸ್ನಲ್ಲಿ ಇದೆ ಸ್ಯಾಂಥೋಮ್ ಅಂತ ಕರೀತೀವಲ್ಲ, ಅಲ್ಲಿಗೆ ಪ್ರಯಾಣ ಮಾಡ್ತಾನಂತೆ. ಸೊ ಇವನು ಆಕ್ರಮಣ ಸುದ್ದಿ ಎಷ್ಟೇ ಗುಪ್ತವಾಗಿ ನೋಡಿದ್ರು ಇಟ್ಕೊಂಡಿದ್ರು ಅದು ಹೇಗೋ ತಲುಪಿಡ್ತು. ಅವಾಗ ವಿಜಯನಗರ ಸಾಮ್ರಾಜ್ಯ ಆಯಿತು. ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದ್ದದು ಯಾವುದು, ನಮ್ಮ ತಿರುಪತಿ ದೇವಸ್ಥಾನ ಎಲ್ಲ ಕೂದಾಗೋಗುತ್ತೆ ಅವರಿಗೆ. ಆದರೆ ಪೋರ್ಚುಗೀಸ್ನವರು ಇಲ್ಲಿ ಆಕ್ರಮಣ ಮಾಡಕ್ಕೆ ಬರ್ತಾ ಇದ್ದಾರೆ, 5 ಶಿಪ್ನಲ್ಲಿ ಬರ್ತಾ ಇದ್ದಾರೆ ಅಂತೆಲ್ಲ ಅವರಿಗೆ ಗೊತ್ತಾಗ್ಬಿಡ್ತದೆ. ಎಷ್ಟೇ ಗುಪ್ತವಾಗಿ ಇಟ್ಕೊಳ್ಬಿಡು ಆಗಲಿ ಅವ್ರು ಬರ್ತಾ ಇತ್ತು. ಸೊ ಅವಾಗ ಅರಸ ರಾಮರಾಯ ಇರ್ತಾನಂತೆ, ಅವನಿಗೆ ಗೊತ್ತಾಗ್ತದೆ. ಅವನೇನು ಮಾಡ್ತಾನೆ, ರಕ್ಷಣೆ ಮಾಡೋಕ್ಕೋಸ್ಕರ ಎಲ್ಲ ಸಿದ್ಧತೆ ಮಾಡ್ಕೊಂಡ್ಬಿಡ್ತಾನೆ. ಅವನ ರಕ್ಷಣೆ ಮಾಡೋಕ್ಕೆ ಸೈನಿಕರನ್ನ ಕಳಿಸ್ತಾನೆ, ಅದೆಲ್ಲ ಸರಿನೇ. ಆದರೆ ಅದಕ್ಕಿನ್ನ ಮುಖ್ಯವಾದ ಅಂಶ ಏನಪ್ಪ ಅಂದ್ರೆ, ಇಲ್ಲಿ ಸೈನಿಕರ ಜೊತೆಗೆ ಸ್ಥಳೀಯ ಜನರು ಸೇರ್ಕೊಳ್ತಾರೆ. ಸ್ಥಳೀಯ ಜನರಿಗೇನು, ಅರೆ ನಮ್ಮ ದೇವಸ್ಥಾನ ನಾವು ಯಾಕೆ ಡ್ಯೂಟಿ ಮಾಡಕ್ ಬಿಡ್ಬೇಕು, ನಾವು ಅದರ ರಕ್ಷಣೆ ಮಾಡಬೇಕು ಅಂತ ಅವ್ರು ಎಚ್ಚೆತ್ಕೊಂಡ್ಬಿಡ್ತಾರಂತೆ. ಸೊ ಜನ ಏನ್ ಮಾಡ್ತಾರೆ ಅಂದ್ರೆ, ಲಕ್ಷೋಪಲಕ್ಷಣೆಯಲ್ಲಿ ತಿರುಪತಿಯಲ್ಲಿ ಸೇರ್ಬಿಡ್ತಾರಂತೆ, ಜಮಾಯಿಸ್ಬಿಡ್ತಾರಂತೆ. ಎಲ್ಲ ಬಂದು ಸೇರ್ಬಿಡ್ತಾರೆ. ಎಲ್ಲ ಜೀವದ ಹೊಂಗು ತರದು ಗುಡಿ ರಕ್ಷಣೆ ಮಾಡ್ಕೋಬಹುದು. ನಮ್ಮ ದೇವಸ್ಥಾನ ಇದು, ನಾವು ಪ್ರಾಚೀನ ಕಾಲದಿಂದ ಪೂಜೆ ಮಾಡೋ ದೇವಸ್ಥಾನ ಇದು, ನಾವು ಎಂಥ ಪವಿತ್ರ ಸ್ಥಳನ ಇವರು ಆಕ್ರಮಿಸ್ತಾರಲ್ಲ, ನಾವು ಬಿಡಬಾರ್ದು ಅಂತೇಳಿ ಜನರು
ಅದು ರಾಜ ಅಲ್ಲ ಅಥವಾ ಸೈನಿಕರಲ್ಲ, ಜನರ ನಿಷ್ಠೆ ಮಾಡಿಕೊಂಡು ಲಕ್ಷೋಪದಾಗಿ ಬಂದು ಸೇರ್ಬಿಡ್ತಾರಂತೆ ಅಲ್ಲಿಗೆ. ಸೊ ಈ ಮಾರ್ಟಿನ್ ಡಿಸೋಜ ಏನ್ ಮಾಡ್ತಾನೆ, ತನ್ನ ನೌಕಾಪಡೆಯಿಂದ ಟುಟಿಕಾರನ್ ಮುಖಾಂತರ ಬಂದು ಸಿಲೋನಿನ ಪಾರ್ಕ್ ಜಲಸಂಧಿ ಅಂತಿದೆಯಲ್ಲ ಅಲ್ಲಿ ಬರ್ತಾನೆ, ಬಂಗಾಳ ಕೊಲ್ಲಿಯ ಕೋರಮಂಡಲ ಮುಖಾಂತರ ಬರ್ತಾನಂತೆ, ಕರಾವಳಿ ಬಂದು ಸೇರ್ತಾನೆ, ಮಧ್ಯದಲ್ಲಿ ಬಿರುಗಾಳಿಗೆ ಸಿಗಾಕೊಂಡ್ಬಿಡ್ತಾನೆ. ಸೊ ದೋಣಿಗಳೆಲ್ಲ ಬಹಳ ಕಷ್ಟಪಟ್ಟು ಒಂದು ಪಾರಾಗಿ ಬರುತ್ತೆ. ಒಂದು ಏನ್ ಮಾಡ್ತಾನೆ, ಒಂದು ಸೇರೋಕೆ ನಮ್ಮನ್ನ ಒಂದು ಸಣ್ಣ ದೋಣಿಲಿ ಗುಪ್ತಚರ ಅಂತ ಇರ್ತಾರಲ್ಲ, ಸ್ಪೈಸ್ ಇರ್ತಾರಲ್ಲ, ಅವ್ರನ್ನ ಕಳಿಸ್ತಾನಂತೆ. ನೋಡೋಣ ಈಗಿನ ಪರಿಸ್ಥಿತಿ ಹೆಂಗಿದೆಪ್ಪ, ಎಷ್ಟು ಸೈನ್ಯ ಇದೆ, ಏನಾಗ್ತಾ ಇದೆ ನೋಡೋಣ. ಅಲ್ಲಿ ಯೂಶಲಿ ಎಲ್ಲರೂ ಮಾಡ್ತಾರಲ್ಲ, ಅವನು ಮಾಡ್ತಾನೆ. ಯುದ್ಧ ಶುರು ಮಾಡೋಕೆ ನಮ್ಮನ್ನ ಸ್ಪೈಸ್ ಕಳಿಸ್ತಾರಲ್ಲ, ಅಲ್ಲಿ ಪರಿಸ್ಥಿತಿ ಯಾವ ಥರ ಇದೆ, ಏನು ತಯಾರಾಗಿದ್ದಾರಾ ಅಥವಾ ಯಾರೂ ಇಲ್ವಾ ನೋಡೋಣ ಹಾಗೆ. ಸೊ ಈ ಸ್ಪೈಸ್ ಬರ್ತಾರೆ, ಒಂದು ಸಣ್ಣ ದೋಣಿಗೆ ಹೋಗ್ತಾರೆ, ಮಡ್ರಾಸಲ್ಲಿ ಹಿಡಿತಾರೆ, ಅಲ್ಲಿಂದ ಇದು ಅಲ್ಲಿ ಬೇರೆ ವಾಹನ ಕುದುರೆ ಗಿದ್ರೆ ಮಾಡ್ಕೊಂಡು ಅಂತೂ ಬರ್ತಾರೆ, ಸೇರ್ಕೋತಾರೆ, ತಿರುಪತಿಗೆ ಬರ್ತಾರಂತೆ. ಸೊ ಬಂದು ನೋಡ್ತಾರಂತೆ, ದೇವಸ್ಥಾನ ಇರೋದು ಕೆಳಗಲ್ಲ, ಅದ ಮೇಲೆ, ಅದು ದುರ್ಗಮ ಬೆಟ್ಟ, ಅದು ಬೆಟ್ಟ ಹತ್ತೋದಕ್ಕೆ ಕಷ್ಟ. ಬೆಟ್ಟ ಹತ್ತದೊಂದು ಎಷ್ಟು ಸೈನ್ಯ ಮೇಲೆ ಹತ್ತಕ್ಕಾಗತ್ತೆ, ಏನು ಕುದುರೆ ಮೇಲೆ ಬರೋಕ್ಕಾಗಲ್ಲ, ಯಾವ ವಾಹನ ಮೇಲೆ ಬರೋಕ್ಕಾಗೋದಿಲ್ಲ, ನಡ್ಕೊಂಡೇ ಬರಬೇಕು. ಅಷ್ಟು ಜನನು ಒಂದು 3,000 ಜನ ಸೈನಿಕರು ಮೇಲೆ ಹತ್ಕೊಂಡು ಹೋಗಿ ಒಂದು ಸೈನ್ಯ ದುಡ್ಡಿ ಮಾಡೋಕ್ಕಾಗತ್ತಾ? ಅದೆಲ್ಲ ಅವನಿಗೆ ಗೋಚರ ಆಗುತ್ತೆ, ಹತ್ರ ಬಂದಾಗ ತಾನೇ ಗೊತ್ತಾಗೋದು. ಸೊ ಕೆಳಗಡೆ ನೋಡಿದ್ರೆ ತಿರುಪತಿನಲ್ಲಿ ಒಂದು ಲಕ್ಷಾಂತರ ಜನ ಸೇರಿಬಿಟ್ಟಿದಾರಂತೆ. ಸೈನಿಕರು ಸಾಮಾನ್ಯ ಪ್ರಜೆಗಳು ಅಲ್ಲಿ ಬಿಟ್ಟಿದ್ದು ಅದರ ರಕ್ಷಣೆಗೆ ಜೀವ ಹಂಗು ತೊರೆದು ಹೋರಾಡಲು ಸಿದ್ಧರಾಗಿರ್ತಾರೆ. ಅದನ್ನ ನೋಡ್ತಾನೆ ಅವನಿಗೆ, ಹೌದಾ, ಇದೆಲ್ಲ ನಡೀದೇ ಕೆಲಸ, ಇದು ಆಗದೇ ಕೆಲಸ. ಈ ಡಿಸೋಜ ಏನಾದ್ರು ಒಂದು 3,000 ಸೈನಿಕರನ್ನು ಆಕ್ರಮಣ ನಡೆಸಿದ್ರೆ ಒಬ್ಬ ಸೈನಿಕ ಕೂಡ ಹೊರಗೆ ಬರೋಕ್ಕಾಗಲ್ಲ, ಅವಾಗ ಅವನು ಬರೀತಾನೆ, ಅವನು ಹೇಳ್ತಾನಂತೆ, ಅದು ಬಹಳ ಚೆನ್ನಾಗಿದೆ. ಏನ್ ಹೇಳ್ತಾನೆ ಅಂದ್ರೆ, ಇಲ್ಲಿ ಎಷ್ಟು ಜನ ಜಮಾಯಿಸಿದ್ದಾರೆಂದ್ರೆ ಪ್ರತಿಯೊಬ್ಬನೂ ಒಂದು ಮುಷ್ಟಿ ಮಣ್ಣನ್ನು ತೆಗೆದುಕೊಂಡು ನಿಮ್ಮ ಸೈನಿಕರ ಮೇಲೆ ಎಸೆದರೆ ಅವರು ಜೀವಂತ ಸಮಾಧಿಯಾಗುವರು. ಈ ಪತ್ರನ ಕಳಿಸ್ತಾನಂತೆ ಯಾರಿಗೆ, ಡಿಸೋಜನಿಗೆ. ಆ ಡಿಸೋಜ ಪತ್ರ ನೋಡ್ತಾನಂತೆ, ಅವನಿಗೆ ಜಂಗ ಬರಲೇ ಹುಡುಗೋಯ್ತಂತೆ. ಈ ತರ ಇದೆಯಾ, ಅಲ್ಲಿ ಲಕ್ಷಾಂತರ ಜನ ಸೇರಿಬಿಟ್ಟಿದಾರಂತೆಲ್ಲ. ನಾವು 3,000 ಜನ, ನಾವು ಬರೀ ಒಂದು ಮಣ್ಣು ತೆಗೆದು ಎರಿಸಿದ್ರೆ ಸಾಕಲ್ಲ, ನಾವು ಆ ಮಣ್ಣಲ್ಲಿ ಊಟೋಗ್ಬಿಡ್ತೀವಿ. ಇದು ನಾವು ಯುದ್ಧನೇ ಮಾಡೋದು ಬೇಡ, ನಾವು ಅಲ್ಲಿ ಹೋಗಿ ನಾವು ಸಾಯೋದು ಸುಮ್ಮನೆ ವೃಥ, ಸಾಯೋದೇ ಪ್ರಯೋಜನ ಇಲ್ಲ ಅಂತೇಳಿ ಜೀವ ಉಳಿಸ್ಕೊಳ್ಳೋದು ಬೇಡಪ್ಪ, ಸಾಕು ಅಂತೇಳಿ ನೌಕಾಪಡೆ ತಗೊಂಡು ವಾಪಸ್ ಹೋಗ್ತಾನಂತೆ. ಸೊ ತಮ್ಮ ದೇವರನ್ನು, ದೇವಸ್ಥಾನವನ್ನು, ಸಂಪತ್ತನ್ನು ಉಳಿಸಿಕೊಳ್ಳಲು ಧೈರ್ಯದಿಂದ ಜನರು ಜಾಗೃತರಾಗಿ ಐಕ್ಯತೆ ತೋರಿಸಿದ್ದು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಇನ್ನೊಂದು ಅಪೂರ್ವ ಘಟನೆ ಎಂದರೆ ಅತಿಶೋಕ್ತಿಯಾಗಲಾರದು ಅಂತ ನಾನು ಬರೆದಿದ್ದೇನೆ. ಯಾಕಂದ್ರೆ ಈ ತರ ಕಥೆ, ಈ ತರ ಘಟನೆ ನಡೆದು ಅಪರೂಪ. ಜನರು ತಾವೇ ಹುಮ್ಮಸ್ಸಿನಿಂದ, ಉತ್ಸುಕತೆಯಿಂದ ತಮ್ಮ ದೇಶ, ತಮ್ಮ ಗುಡಿ, ತಮ್ಮ ಸ್ಥಾನ, ತಮ್ಮ ಮನೆ, ಮಠ ಎಲ್ಲ ಉಳಿಸ್ಕೋಬೇಕು ಅಂತ ಅವರು ಹೋರಾಡಿದ್ದು ಬಹಳ ಅಪರೂಪನೇ. ಸೈನಿಕರು ಹೋರಾಡಬೇಕು, ಅವ್ರು ಸತ್ರ ಸಾಯಿ, ನಾವು ಸ್ವಂತ ನಾವು ಚೆನ್ನಾಗಿದ್ದರೆ ಸಾಕು ಅನ್ನೋ ಮನೋಭಾವ ಇವತ್ತಿಗೂ ಇದೆ. ಯಾರು ಸೈನಿಕ ಸೇರ್ಬೇಕು ಆಗ್ಲಿ ಅಥವಾ ನಾವು ನಮ್ಮ ಮನೆ ಮಠ ಎಲ್ಲ ಸಾಕು, ಅದು ನಮ್ಮಲ್ಲಿ ಇಲ್ಲೇ ಇಲ್ಲ. ಅದು ಅಂಬೇಡ್ಕರ್ ಹೇಳ್ದಂಗೆ ವಿ ಪ್ರಾಕ್ಟೀಸ್ ಇಂಡಿಫರೆಂಟೆಡ್ನೆಸ್, ಅನ್ಯಮನಸ್ಕತೆ. ನಮಗೆ ಯಾರು ಸತ್ರು ಯಾರು ಹಾಳಾದ್ರೆ ಇಲ್ಲ. ಸೈನಿಕರು, ನನಗೊಂದು ಎಕ್ಸಾಂಪಲ್ ನಂದೇ ತಗೊಂಡು, ನಾನು ಡಿಫೆನ್ಸ್ ಕೌನ್ಸಿಲ್ ಕೆಲಸ ಮಾಡ್ತಿದ್ದೆ. ಅಲ್ಲ ಸೈನಿಕರ ಪೇ ಎಲ್ಲ ನಾವೇ ಮಾಡ್ತಾ ಇದ್ವು. ಎಲ್ಲ ಇತ್ತು. ಸೈನಿಕರೆಲ್ಲ ರಿಟೈರ್ಮೆಂಟ್ ಆಗೋ ಪಾಪ ಬರೋನು ಸೈನಿಕ ಬೆಂಗಳೂರು ಬರ್ತಿದ್ದವನು, ಎಲ್ಲೋ ಯಾರೋ ಒಂದು 30 ವರ್ಷ ಸರ್ವಿಸ್ ಮಾಡಿದವನಿಗೆ ರಿಟೈರ್ಮೆಂಟ್ ಬೆನಿಫಿಟ್ ಎಲ್ಲ ನಾವು ಕೊಡ್ತಿದ್ದು. ಅವಾಗ ಬರಲೇಬೇಕಾಗ್ತಿತ್ತು. ಅವನ್ನೆಲ್ಲ ಪಟ್ಟಿ ಮಾಡ್ತಾ ಇದ್ದು, ನಿಂಗೆ ಎಷ್ಟು ಸಿಗುತ್ತಪ್ಪ ಅಷ್ಟು ಸಿಗುತ್ತೆ ಪೆನ್ಷನ್ ಎಲ್ಲ ಹೇಳಿ ನಾವು ಮಾಡ್ತಾ ಇದ್ವು. ಅವಾಗ ಅವರ ಪ್ರತಿದಿನ ನಮಗೂ ಬೇಜಾರಾಗೋದು, ಭಾಳ ಕಷ್ಟಪಡ್ತಿದ್ದು, ಅವ್ರ ಲೀವ್ನ ಎಲ್ಲ ನೋಡ್ಕೊಂಡು ಬೇಜಾರಾಗ್ತಿತ್ತು ನಮಗೆ. ಆವಾಗ ಒಬ್ಬ ಮಾತು ಹೇಳ್ದ,
ನಾನು ಖಂಡಿತ ನನ್ನ ಮಗನ್ನ ನಾನು ಸೈನಿಕ ಸೇರಿಸೋದಿಲ್ಲ ಸರ್. ನಾನು ಖಂಡಿತ ನನ್ನ ಮಗನ ಮಾತ್ರ ನಾನು ಸೈನಿಕ ಸೇರಿಸೋದಿಲ್ಲ. ಎಲ್ಲಿ ಸೇರಿಸ್ಬೇಕಾದ್ರೆ ಅವ್ನು ಏನು ಬೇಕಾದ್ರೂ ಮಾಡು, ನೀನು ಕೂಲಿ ಮಾಡು, ಅದು ಸೈನಿಕ ಸೇರಿಸ್ಬೇಡ ಅಂದ್ರೆ. ಯಾಕಂದರೆ ಸೈನ್ಯದಲ್ಲಿ ಅಷ್ಟು ಶಿಸ್ತು, ಅಷ್ಟು ಕಷ್ಟ, ಅಷ್ಟು ಕೊಡಬೇಕಾಗ್ತದೆ. ಅದು ನಾವು ನಮ್ಮಂಥವ್ರಿಗೆ ಅರ್ಥ ಆಗೋದು ಭಾಳ ಕಷ್ಟನೇ. ಸೈನ್ಯಕ್ಕೆ ಬೆಂಬಲ ನೀಡಬೇಕು. ಆ ಸೈನ್ಯಕ್ಕೆ ಒಂದೇ ಎಲ್ಲ ಹೋರಾಡೋದು. ಜನಸಾಮಾನ್ಯರು ಕೂಡ ಈ ತಿರುಪತಿಲಿ ನಡೆದಂಗೆ ನಾವಾಗೆ ಮುಂದೆ ಬಂದು ಹೋರಾಡಬೇಕು ಅನ್ನೋದು ನನ್ನ ಭಾವನೆ, ನನ್ನ ಅನಿಸಿಕೆ. ಯಾಕಂದರೆ ಇದೊಂದು ಅದ್ಭುತವಾದ ಒಂದು ನಿದರ್ಶನ, ಒಂದು ಉದಾಹರಣೆ ಅಂತ ಹೇಳ್ಬೋದು. ಯಾಕಂದರೆ ಬರೀ ಸೈನ್ಯದ ಮೇಲೆ ನಂಬಿಕೆ ಇರಲ್ಲ, ಪ್ರತಿಯೊಬ್ಬ ಪ್ರಜೆಯೂ ನಾವು ಯುದ್ಧಕ್ಕೆ ತಯಾರಾಗಿರ್ಬೇಕಾಗತ್ತೆ, ರಕ್ಷಣೆ ಮಾಡ್ಕೊಳ್ಳೋಕೆ ತಯಾರಾಗಿರ್ಬೇಕಾಗುತ್ತೆ. ಹಿಂದೆ ಹೋದರೆ ಹಿಸ್ಟ್ರಿನಲ್ಲಿ ನಾವು ಕಲಿಯೋ ಪಾಠ ಬಹಳ ಇದೆ. ದೋಸ್ ಆರ್ ನಾಟ್ ಲರ್ನ್ ಫ್ರಮ್ ಹಿಸ್ಟ್ರಿ, ದೇ ಆರ್ ಕಂಡೆಮ್ ಟು ಲಿವ್ ವಿತ್ ಹಿಸ್ಟ್ರಿ ಅಂತ ಒಬ್ಬ ಹಿಸ್ಟೋರಿಯನ್ ಹೇಳಿದ್ದಾನೆ. ನಾವು ಇತಿಹಾಸದಿಂದ ಕಲಿಬೇಕಾದ ಬೇಕಾದಷ್ಟಿದೆ. ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್ಲು. ನಾವು ಒಂದು ಮುಷ್ಟಿ ಮಣ್ಣನ್ನು ತೆಗೆದು, ಲಕ್ಷಾಂತರ ಜನ ಸೇರಿದ್ರು ತಾವು ಒಂದೊಂದು ಮುಷ್ಟಿ ಮಣ್ಣನ್ನು ತೆಗೆದು ಎತ್ತಿದ್ರು ಸಾಕು, ಅದು ನಾವು ವಿರೋಧಿಗಳನ್ನ ಎರಿಸ್ಬೋದು ಅಂತ. ಕತ್ತಿ ಬೇಡ, ಗುರಾಣಿ ಬೇಡ, ಬಂದೂಕ್ ಬೇಡ, ಏನು ಬೇಡ, ನಾವು ಎದುರು ನಿಂತರೆ ಸಾಕು. ಅಷ್ಟು ಜನ ನಿಂತ್ರಲ್ಲ, ಅಯ್ಯೋ ನಿಂತ ಅಷ್ಟು ಜನ ನೋಡೇ ಅವರು ವಿರೋಧಿಗಳು ಪಲಾಯನ ಮಾಡ್ತಾರೆ. ಅದು ಸಾಕ್ಷಾತ್ ನಡೆದಿದ್ದ ಕತೆ. ಇದು ಯಾವ ಟೆಕ್ಸ್ಟ್ ಬುಕ್ಕಲ್ಲೂ ಬಂದಿಲ್ಲ. ನಮ್ಮಲ್ಲಿ ಹಿಸ್ಟ್ರಿ ನಾವು ಯಾವತ್ತೂ ಇತಿಹಾಸ ಪ್ರಜ್ಞೆ ಇಲ್ಲದೆ ಜನಗಳು ನಾವು ಇದನ್ನ ಯಾವುದು ಟೆಕ್ಸ್ಟ್ ಬುಕ್ ನಾವು ಹಾಕೋದಿಲ್ಲ. ಅದು ಬೇಡ ನಮಗೆ. ನಾವು ಸೇಫಾಗಿ ನಮ್ಮ ಮನೇಲಿ ಇದ್ರೆ ಸಾಕು, ನಮ್ಮ ಥರ ನಾವು ನೋಡ್ಕೋತೀವಿ ಅನ್ನೋ ಮನೋಭಾವ ಇವತ್ತಿಗೂ ಇದೆ. ಜಾತಿ ಲೆಕ್ಕಾಚಾರದಲ್ಲಿಯೇ ಕಳೆದು ಹೋಗಿರುವ ಹಿಂದೂ ಸಮಾಜಕ್ಕೆ ಈ ಘಟನೆ ಸ್ಫೂರ್ತಿಯಾಗಬೇಕಿದೆ. ತಮ್ಮ ದೇಗುಲಕ್ಕೆ ಮುತ್ತಿಗೆ ಹಾಕಲು ಬಂದವರನ್ನೇ ಹಿಮ್ಮೆಟ್ಟಿಸಿದ ಈ ಯಶೋಗಾಥೆ ಪ್ರಾಯಶಃ ಅಪ್ಪಟ ಹಿಂದೂಗಳಲ್ಲಿರುವ ನೈಜ ಧರ್ಮ ಪ್ರೇಮಕ್ಕೆ ಹಿಡಿದ ಕನ್ನಡಿ ಎಂದೇ ಹೇಳಬೇಕು. ಸೊ ಇದನ್ನ ಇಷ್ಟು ಹೇಳಿ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.